ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಮಂಡಲ ಪೂಜಾ ಮಹೋತ್ಸವ ಹೇಗ್ ನಡೀತು ಅಂತ ಹೇಳಿ ವಿಡಿಯೋದ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಇವತ್ತೇ ಮಂಡಲ ಪೂಜಾ ಮಹೋತ್ಸವ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ತುಂಬಾನೇ ಅಲಂಕಾರಗಳನ್ನ ಮಾಡಿದ್ರು. ಈ ದೇವಸ್ಥಾನ ನ್ಯೂ ಬೆಲ್ ರೋಡ್ CPRI ಸ್ಟಾಫ್ ಕಾಲೋನಿ ಹತ್ರ ಇರೋದು. ಇದು ಮತ್ತಿಕೆರೆ ಬೆಂಗಳೂರಿನಲ್ಲಿ ಈ ದೇವಸ್ಥಾನ ಇರೋದು. ಈ ದೇವಸ್ಥಾನದ ಮೂಲ ದೇವರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಹಾಗೂ ಈ ದೇವಸ್ಥಾನದ ಸಂಕೀರ್ಣವು ಗಣೇಶ, ಸುಬ್ರಹ್ಮಣ್ಯ ಹಾಗೂ ನವಗ್ರಹಗಳನ್ನ ಹೊಂದಿದೆ. ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವು ಭಕ್ತಾದಿಗಳಿಗೆ ಬೆಳಗ್ಗೆ 4:30ಯಿಂದ ಬೆಳಗ್ಗೆ 10 ಗಂಟೆವರೆಗೆ ತೆರೆದಿರುತ್ತೆ. ನಂತರ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ದೇವರ ದರ್ಶನವನ್ನ ನಾವು ಮಾಡಬಹುದು. ಸ್ವಾಮಿಯೇ ಶರಣಮಯ್ಯಪ್ಪ. ಈ ದೇವರಿಗೆ ಸಲ್ಲಿಸಬಹುದಾದ ಪೂಜೆಗಳೆಂದರೆ ಅಥವಾ ಭಕ್ತಾದಿಗಳು ಸಲ್ಲಿಸಬಹುದಾದ ಸೇವೆಗಳೆಂದರೆ ಎಲ್ಲಾ ಅಭಿಷೇಕ 1500 ರೂಪಾಯಿಗಳಾಗುತ್ತದೆ. ಒಂದು ದಿನದ ಪೂಜೆಗೆ ಆದರೆ 751 ರೂಪಾಯಿಗಳಾಗುತ್ತದೆ. ಒಂದು ದಿನದ ಪ್ರಸಾದಕ್ಕಾದರೆ 501 ರೂಪಾಯಿಗಳಾಗುತ್ತದೆ. ನವಗ್ರಹಗಳ ಪೂಜೆಗಳಾದರೆ 351 ರೂಪಾಯಿ ಆಗುತ್ತದೆ. ಗಣಪತಿ ಹೋಮಕ್ಕೆ 251 ರೂಪಾಯಿ, ಅಯ್ಯಪ್ಪ ಪೂಜೆಗೆ ಆದರೆ 251 ರೂಪಾಯಿ, ದೀಪಸ್ತಂಭ ಪೂಜೆಗಾದರೆ 500 ರೂಪಾಯಿ, ನಾಗ ಪೂಜೆಗೆ ಆದರೆ 300 ರೂಪಾಯಿ ಹಾಗೂ ಭಗವತಿ ಸೇವೆಗಾದರೆ 251 ರೂಪಾಯಿ, ಅನ್ನಪ್ರಾಶನ ಪೂಜೆಗಾದರೆ 351 ರೂಪಾಯಿ, ವಿದ್ಯಾರಂಭ ಪೂಜೆಗಾದರೆ 301 ರೂಪಾಯಿ, ನವಗ್ರಹ ಅಭಿಷೇಕಕ್ಕಾದರೆ 301 ರೂಪಾಯಿ, ತುಪ್ಪದ ಅಭಿಷೇಕಕ್ಕಾದರೆ 200 ರೂಪಾಯಿಗಳು, ಪುಷ್ಪಾಭಿಷೇಕವಾದರೆ 351 ರೂಪಾಯಿ, ಪಂಚಾಮೃತ ಅಭಿಷೇಕಕ್ಕಾದರೆ 351 ರೂಪಾಯಿ ಹಾಗೂ ಜೇನುತುಪ್ಪ ಅಭಿಷೇಕಕ್ಕಾದರೆ 251 ರೂಪಾಯಿ, ಗೋಪಿ ಚಂದನ ಅಭಿಷೇಕಕ್ಕಾದರೆ 151 ರೂಪಾಯಿ, ಭಸ್ಮ ಅಭಿಷೇಕಕ್ಕಾದರೆ 151 ರೂಪಾಯಿ, ಪನ್ನೀರು ಅಭಿಷೇಕಕ್ಕಾದರೆ 151 ರೂಪಾಯಿ. ಇಲ್ಲಿ ಎಳನೀರು ಅಭಿಷೇಕ ಸೇವೆಯನ್ನು ನೀಡೋದಾದ್ರೆ 150 ರೂಪಾಯಿ, ಕ್ಷೀರಾಭಿಷೇಕಕ್ಕಾದರೆ 100 ರೂಪಾಯಿ, ಪಾಯಸ ಸೇವೆಗಾದರೆ 201 ರೂಪಾಯಿ, ಪಾಲ್ ಪಾಯಸಕ್ಕಾದರೆ 150 ರೂಪಾಯಿ, ತ್ರಿಮಧುರ ಪೂಜೆಗಾದರೆ 150 ರೂಪಾಯಿ, ತುಪ್ಪದ ದೀಪಕ್ಕಾದರೆ 30 ರೂಪಾಯಿ, ನೀರಾಂಜನ ಸೇವೆಗಾದರೆ 40 ರೂಪಾಯಿ, ನವಗ್ರಹ ಅರ್ಚನೆಗಾದರೆ 90 ರೂಪಾಯಿ, ಬರೀ ಅರ್ಚನೆಗಾದರೆ 10 ರೂಪಾಯಿ. ಇಲ್ಲಿ ವಾಹನ ಪೂಜೆಯನ್ನು ಸಹ ನೆರವೇರಿಸ್ತಾರೆ. 4 ಚಕ್ರದ ವಾಹನ ಅಂದ್ರೆ 4 ವೀಲರ್ಗಾದ್ರೆ 150 ರೂಪಾಯಿ, ದ್ವಿಚಕ್ರ ವಾಹನ 2 ವೀಲರ್ಗಾದ್ರೆ 100 ರೂಪಾಯಿಗಳನ್ನ ಕೊಡಬೇಕಾಗತ್ತೆ. ಇರುಮುಡಿ ಸೇವೆಗಾದ್ರೆ 350 ರೂಪಾಯಿ, ಇರುಮುಡಿ ಬ್ಯಾಗಿಗಾದರೆ 50 ರೂಪಾಯಿ, ಸೈಡ್ ಬ್ಯಾಗಿಗಾದರೆ 140 ರೂಪಾಯಿ, ಬೆಡ್ ಶೀಟಿಗಾದ್ರೆ 140 ಹಾಗೂ ಪಂಚೆ 130, ವಸ್ತ್ರಗಳಿಗಾದ್ರೆ 170 ರೂಪಾಯಿ. ಇಲ್ಲಿ ಮಾಲೆಗಳನ್ನ ಕೂಡ ತಗೋಬಹುದು, ಅದಕ್ಕೆ 80 ರೂಪಾಯಿಗಳಾಗುತ್ತದೆ. ಹಾಗೂ ಹೆಚ್ಚುವರಿ ತೆಂಗಿನಕಾಯಿ ಮತ್ತು ತುಪ್ಪಗಳಿಗಾದ್ರೆ 120 ರೂಪಾಯಿ ಕೊಟ್ಟು ನೀವು ಸೇವೆಯನ್ನ ಸಲ್ಲಿಸಬಹುದು. ಈ ದೇವಸ್ಥಾನದಲ್ಲಿ ನೆರವೇರಿಸುವ ಮುಖ್ಯ ಪೂಜೆಗಳೆಂದರೆ ಉದಯಸ್ತಮಾನ ಪೂಜೆ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ, ತಿಲ ಹೋಮ, ಆಯುಷ್ ಹೋಮ, ದುರ್ವ ಹೋಮ, ಕಾರ್ತಿಕ ಪೂಜೆ, ಪುಷ್ಪಾಲಂಕಾರ, ಆಪಂ ಪೂಜೆ ಇವುಗಳನ್ನ ಇಲ್ಲಿ ನಾವು ನೆರವೇರಿಸಬಹುದು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಂಡಲ ಪೂಜಾ ಮಹೋತ್ಸವದ ದಿನ ಅನ್ನ ಸಂತರ್ಪಣಾ ವ್ಯವಸ್ಥೆ ಕೂಡ ನೆರವೇರಿಸ್ತಾರೆ. ಇಲ್ಲಿ ನೀವು ನಿಮ್ಮ ಕೈಲಾದ ಮಟ್ಟಿಗೆ ದವಸ ಧಾನ್ಯಗಳು ಅಥವಾ ಧನ ಸಹಾಯವನ್ನ ಮಾಡಬಹುದು. ಈ ಎಲ್ಲ ಇನ್ಫಾರ್ಮೇಶನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೀವು ನಿಮ್ಮ ಫ್ಯಾಮಿಲಿಯೊಂದಿಗೆ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ. ಈ ಎಲ್ಲ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.